ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬದಲಾವಣೆ ಅಂದರೆ ಇದು ಸ್ವಾಮಿ. ರಾಜ್ಯ ದೇಶ ಬದಲಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯದಾದಂಥ ಉದ್ವಿಗ್ನತೆ, ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ನಿರಾಳತೆ, ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಧಾವಂತ, ಈ ರೀತಿಯದಾದಂಥ ಸಮ್ಮಿಶ್ರವಾದ ಭಾವಗಳು ಜನರಲ್ಲಿ ಮನೆ ಮಾಡಿದೆ ಅಂದರೆ ಏನೋ ಸರ್ಕಾರ ಮಾಡ್ತಾ ಇದೆ ಅಂತ ಅರ್ಥ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಪಶ್ಚಿಮ ಬಂಗಾಳದಲ್ಲಿ ಈಗ ಯಾವ ಆಟೋಮೊಬೈಲ್ ಶಾಪ್ನಲ್ಲಿಯೂ ಕೂಡ ಹೆಲ್ಮೆಟ್ಗಳು ಲಭ್ಯ ಆಗ್ತಾ ಇಲ್ಲ. ಏನಿದರ ಅರ್ಥ? ಇದ್ದಕ್ಕಿದ್ದ ಹಾಗೆ ಜಾಲಿ ಟೋಪಿ ಹಾಕೋತಾ ಇದ್ದಂಥ ಸಾಬಣ್ಣಗಳು ಜಾಲಿ ಟೋಪಿಯನ್ನೇ ಹೆಲ್ಮೆಟ್ಟು ಅಂದ್ಕೊಂಡು ಪೊಲೀಸರಿಗೆ ದಬಾಯಿಸ್ತಾ ಇದ್ದಂಥ ಸಾಬಣ್ಣಗಳು ಈಗ ಹೆಲ್ಮೆಟ್ ಇಲ್ಲದೆ ಹೋದರೆ ಗಾಡಿ ಸೀಸ್ ಮಾಡ್ತಾರೆ, ಕೇಸ್ ಹಾಕ್ತಾರೆ ಅಂತ ಗೊತ್ತಾದ ಮೇಲೆ ಹೆಲ್ಮೆಟ್ಗಾಗಿ ಪರದಾಡ್ತಾ ಇದ್ದಾರೆ. ಹಾಗಾದರೆ ಈ ಸುವೇಂದು ಅಧಿಕಾರಿ ಅವರು ಇದ್ದಕ್ಕಿದ್ದ ಹಾಗೆ ಕಾನೂನನ್ನು ಬದಲಿಸಿ ಪಶ್ಚಿಮ ಬಂಗಾಳದಲ್ಲಿ ಹೆಲ್ಮೆಟ್ಟನ್ನು ಕಡ್ಡಾಯಗೊಳಿಸಿದ್ರ? ಇಲ್ಲ ಸ್ವಾಮಿ, ಮೊದಲಿನಿಂದ ಹೆಲ್ಮೆಟ್ ಕಡ್ಡಾಯವಾಗಿಯೇ ಇತ್ತು. ಸವಾರನಿಗೆ ಮಾತ್ರ ಅಲ್ಲ, ಹಿಂದ್ಗಡೆ ಕೂತಂಥ ಹಿಂಬದಿ ಸವಾರನಿಗೂ ಕೂಡ ಹೆಲ್ಮೆಟ್ಟು ಕಡ್ಡಾಯವಾಗಿಯೇ ಇತ್ತು. ಆದರೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅಲ್ಲಿಯ ಪೊಲೀಸರು ಸಿದ್ಧರಿರಲಿಲ್ಲ. ಹೀಗಾಗಿ ಜಾಲಿ ಟೋಪಿಗೆ ಬೆಲೆ ಇತ್ತು, ಹೇಗೆ ಬೇಕೋ ಹಾಗೆ ವೀಲಿಂಗ್ ಮಾಡ್ಕೊಳ್ಳೋದು ಓಡಾಡಲಿಕ್ಕೆ ಅವಕಾಶ ಇತ್ತು, ಗಾಡಿಯ ಹಾರ್ನನ್ನು ಹೆಂಗೆ ಬೇಕಂಗೆ ಬಾಡಿಸುವಂಥ ವ್ಯವಸ್ಥೆ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಯಾವಾಗ ಸರ್ಕಾರ ಬದಲಾಯಿತೋ ಹೆಲ್ಮೆಟ್ ಹಾಕ್ಕೊಳ್ಳದೆ ಹೋದರೆ ಕೇಸ್ ಬೀಳುತ್ತೆ ಅಂತ ಎಲ್ಲರೂ ಅಂಗಡಿಯ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಮುರ್ಷಿದಾಬಾದ್ನಲ್ಲಿ, ಮಾಲ್ಡಾದಲ್ಲಿ, ಫಾಲ್ಟಾದಲ್ಲಿ, ಡೈಮಂಡ್ ಹಾರ್ಬರ್ನಲ್ಲಿ, ಸಾಲ್ಟ್ ಲೇಕ್ನಲ್ಲಿ, ಉತ್ತರ ದಿನಾಜ್ಪುರ್ನಲ್ಲಿ, ದಕ್ಷಿಣ ದಿನಾಜ್ಪುರ್ನಲ್ಲಿ ಎಲ್ಲ ಕಡೆ ಒಂದೇ ರೀತಿಯ ವಾತಾವರಣ ಇದೆ. ಸರ್ಕಾರ ಬದಲಾಗುವುದಂದರೆ ಇದು. ತುಂಬ ಹತ್ತಿರವಾದಂಥ ವ್ಯಕ್ತಿ ಇದ್ದ ಒಬ್ಬ, ಮಮತಾ ಬೇಗಂ ಅವ್ರಿಗೆ. ಆತನ ಹೆಸರು ಶಂತನು ಮುಖೋಪಾಧ್ಯಾಯ ಅಂತ. ಈತನನ್ನು ಈಗ ಎತ್ತಂಗಡಿ ಮಾಡಲಾಗಿದೆ. ಈತ ಒಬ್ಬನೇ ಅಲ್ಲ, ಆಯಕಟ್ಟಿನ ಜಾಗದಲ್ಲಿದ್ದಂಥ ಮಮತಾ ಬೇಗಂ ಅವರ 16 ಅಧಿಕಾರಿಗಳನ್ನು ಅವರ ಜಾಗದಿಂದ ಒಂದೇ ದಿನದಲ್ಲಿ ಸುವೇಂದು ಅಧಿಕಾರಿಯವರು ಕಿತ್ತಿ ಬಿಸಾಕಿದ್ದಾರೆ, ಬೇರೆ ಕಡೆ ಕಳಿಸಿದ್ದಾರೆ. ಇನ್ನು DCP ಆಗಿದ್ದಂಥ ಶಂತನು ಸಿನ್ಹಾ ಬಗ್ಗೆ ತಮ್ಗೆ ಗೊತ್ತೇ ಇದೆ, ಮೊನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ. ಈತನ ಮೇಲೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅಂದರೆ ಆಡಳಿತವನ್ನು ಬಿಗಿಗೊಳಿಸಬೇಕು ಅಂದರೆ ಆಯಕಟ್ಟಿನ ಜಾಗದಲ್ಲಿರುವ ವ್ಯಕ್ತಿಗಳು ನಿಷ್ಠರಾಗಿರಬೇಕು, ಇಲ್ಲದೆ ಹೋದರೆ ತಾನು ಅಧಿಕಾರವನ್ನು ನಡೆಸುವುದು ಸಾಧ್ಯವಿಲ್ಲ ಅಂತ ಸುವೇಂದು ಅಧಿಕಾರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಏನಪ್ಪ ಅಂದರೆ ಈ ಸುವೇಂದು ಅಧಿಕಾರಿಗೆ ಮದುವೆಯೇ ಆಗಿಲ್ಲ. ಈತ ಪ್ರತಿ ಶನಿವಾರ ದಿವಸ ರಾಮಕೃಷ್ಣ ಮಠಕ್ಕೆ ಹೋಗಿ ಬರ್ತಾರೆ. ಅವ್ರ ಕುಟುಂಬದವ್ರಿಗೆ ಅತಿ ದೊಡ್ಡ ಸಮಸ್ಯೆ ಏನಾಗ್ಬಿಟ್ಟಿತ್ತು ಅಂತಂದರೆ, ಎಲ್ಲಿ ಮನುಷ್ಯ ಹಿಮಾಲಯಕ್ಕೆ ಹೊರಟೋಗ್ಬಿಡ್ತಾನೋ, ಎಲ್ಲಿ ಈತ ಸ್ವಾಮೀಜಿ ಆಗಿಬಿಡ್ತಾನೋ, ಎಲ್ಲಿ ಮಠ ಸೇರಿಬಿಡ್ತಾನೋ ಅಂತ ಭಾಳ ದೊಡ್ಡ ಮಟ್ಟದ ಉದ್ವಿಗ್ನತೆಯಲ್ಲಿ, ಗಾಬರಿಯಲ್ಲಿ ಅವ್ರ ಕುಟುಂಬದವರು ಒಂದು ಕಾಲದಲ್ಲಿದ್ದದ್ದು ಹೌದು. ಅದಾದ ಮೇಲೆ ಈತ ರಾಜಕೀಯಕ್ಕೆ ಬರ್ತಾರೆ. ರಾಜಕೀಯಕ್ಕೆ ಬಂದ ಮೇಲೆ TMCನಲ್ಲಿ ತುಂಬ ಹತ್ತಿರದ ವ್ಯಕ್ತಿಯಾಗಿ ಮಮತಾ ಬೇಗಂ ಅವ್ರ ಜೊತೆ ಗುರುತಿಸ್ಕೋತಾರೆ. ಅಷ್ಟೇ ಅಲ್ಲ, ಚಾರಿತ್ರಿಕವಾದಂಥ 3 ಗೆಲುವನ್ನು ಪಡಿತಾರೆ ಅವರು. ಒಂದು, 2021 ಚುನಾವಣೆಯಲ್ಲಿ ಮಮತಾ ಬೇಗಂ ಅವ್ರನ್ನ ನಂದಿಗ್ರಾಮದಲ್ಲಿ ಸೋಲಿಸಿದ್ದು. ಎರಡನೇದ್ದು, ಈ ಬಾರಿ ಒಂದು ನಂದಿಗ್ರಾಮದಲ್ಲಿಯೂ ಗೆದ್ದರು, ಭವಾನಿಪುರದಲ್ಲಿಯೂ ಗೆದ್ದರು. ಭವಾನಿಪುರದಲ್ಲಿ ಗೆಲ್ಲುವುದು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತನಾದ ವ್ಯಕ್ತಿ ಅಂತ ಕರೆಸ್ಕೊಂಡ್ರು. ಇಲ್ಲಿಯವರೆಗೂ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಸತತವಾಗಿ 2 ಬಾರಿ ಸೋತಿರುವಂಥ ಬೇರೆ ಯಾವುದೇ ರಾಜಕಾರಣಿಗಳ ದಾಖಲೆಯೇ ಇಲ್ಲ. ಮೊದಲೇ ಬಾರಿಗೆ ಮಮತಾ ಬೇಗಂ ಆ ರೀತಿಯಾದಂಥ ದಯನೀಯವಾದ ಸೋಲನ್ನು ಕಂಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಹೇಗಿರಬಾರ್ದು ಅಂತ ನೀವು ಯಾರನ್ನಾದರೂ ತೋರಿಸ್ಬೇಕು ಅಂದರೆ ಈ ಮಮತಾ ಬೇಗಂ ಅವ್ರನ್ನ ತೋರಿಸ್ಬೇಕು. ರಾಜಕಾರಣಿ ಬಗ್ಗೆ ಒಂದು ದೊಡ್ಡದಾದಂಥ ಮನಸ್ಥಿತಿ ಇಡೀ ದೇಶದಲ್ಲಿದೆ. ಅದೇನಪ್ಪ ಅಂದರೆ ಇವರೆಲ್ಲ ಭ್ರಷ್ಟರು, ಇವ್ರಿಗೆ ಜನರ ಬಗ್ಗೆ ಯಾವುದೇ ಕಳಕಳಿ ಇರೋದಿಲ್ಲ, ತಮ್ಮ ಹಿತಾಸಕ್ತಿಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ ಮತ್ತು ತಮ್ಮ ಕುಟುಂಬವನ್ನು ಬೆಳೆಸ್ತಾರೆ ಅಂತ. ಮಮತಾ ಬೇಗಂ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಮೊದಲನೇದಾಗಿ ಈಕೆಗೆ ಕುಟುಂಬ ಇಲ್ಲ ಮಮತಾ ಬೇಗಂಗೆ. ಉಳಿದ ಯಾವುದೇ ರೀತಿಯಾದಂಥ ಸೋದರಿಕೆ ಸಂಬಂಧಗಳನ್ನಾಗಲಿ ಮತ್ತೊಬ್ಬ ನೆಂಟರಿಷ್ಟರನ್ನಾಗಲಿ ಸೇರಿಸಿಕೊಂಡಿಲ್ಲ. ಈಗ ನೋಡಿ, ಮುಲಾಯಂ ಸಿಂಗ್ ಯಾದವ್ ಇದ್ದರು. ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಅವರ ಕುಟುಂಬದ 32 ಜನ ರಾಜಕೀಯದಲ್ಲಿದ್ದರು.
ಒಬ್ಬರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಒಂದು 4 ಜನ MLAಗಳು, ಒಬ್ಬರು MLC, ಇನ್ನೊಬ್ಬರು ಬ್ಲಾಕ್ ಪ್ರೆಸಿಡೆಂಟು, ಇನ್ನೊಬ್ಬರು ZP ಪ್ರೆಸಿಡೆಂಟು, 32 ಜನ ಇಡೀ ಪಕ್ಷವನ್ನು ನಿಭಾಯಿಸ್ತಾ ಇದ್ದದ್ದು ಶಿವಪಾಲೆ. ಅದು ಆತನ ಸೋದರ. ಯಾವಾಗ 2012ರಲ್ಲಿ ಒಂದು ಸಲ ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಿದ್ರು, ಅದಾದ ಮೇಲೆ ಮೊದಲೇದಾಗಿ ಆತ ಮಾಡಿದ ಕೆಲಸ ಏನು ಅಂದರೆ ಶಿವಪಾಲೆ ಯಾದವನ ಕಿತ್ತಿ ಬಿಸಾಕಿದ್ದು, ಆತನ ಕೈಯಿಂದ ಮೈಕನ್ನು ಕಿತ್ಕೊಂಡದ್ದು. ಔರಂಗಜೇಬನಿಗಿಂತ ಅತ್ತತ್ತ ಅಂತ ಸ್ವತಃ ಅವರೇ ಹೇಳುವ ಹಾಗೆ ಮುಲಾಯಂ ಸಿಂಗ್ ಯಾದವ್ರನ್ನ ಕೋಣೆಯಲ್ಲಿ ತಳ್ಳಿ ಆತನಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿದ ವ್ಯಕ್ತಿ ಅಖಿಲೇಶ್ ಯಾದವ್. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರು ಉಳಿದ ಎಲ್ಲ ನೆಂಟರಷ್ಟನ್ನು ಬೆಳೆಸುವಂಥ ನಂಬಿಕೆ ಆಕೆಯಲ್ಲಿಲ್ಲ, ಯಾರನ್ನು ಹತ್ತಿರ ಸೇರಿಸೋದಿಲ್ಲ. ಆಮೇಲೆ ಯಾವತ್ತೂ ಕೂಡ ಕ್ರುದ್ಧರಾಗಿಯೇ ಜೀವನ ಮಾಡಿದಂಥ ವ್ಯಕ್ತಿ ಆಕೆ. ಅಂದರೆ ಸಮಾಧಾನದಿಂದ ನಕ್ಕೊಂಡು ಸಹಜವಾಗಿ ಜನರ ಜೊತೆ ಬೆರೆತು ಲಘುವಾದಂಥ ಜೀವನವನ್ನು ಮಾಡಿದಂಥ ಎಲ್ಲಿಯೂ ನಿಮ್ಗೆ ದಾಖಲೆ ಸಿಗೋದಿಲ್ಲ. ಆ ರೀತಿಯ ಫೋಟೋಗಳು ನಿಮ್ಗೆ ಎಲ್ಲಿಯೂ ಸಿಗಲ್ಲ. ವಿಡಿಯೋಗಳು ಬಿಟ್ಬಿಡಿ, ಫೋಟೋ ಕೂಡ ಆಕೆ ಆರಾಮಾಗಿದ್ದಂಥ ನಿರುಮ್ಮಳವಾಗಿದ್ದಂಥ ಒಂದೇ ಒಂದು ಫೋಟೋ ಸಿಗಲ್ಲ. ಭಾಳಷ್ಟು ಜನರಿಗೆ ಈ ಕಾಯಿಲೆ ಇರ್ತದೆ, ಯಾವಾಗಲೂ ಧಾವಂತದಲ್ಲಿ ಇದ್ದೋ ಹಾಗೆ, ಯಾವಾಗಲೂ ಕಿರಿಕಿರಿ ಮಾಡ್ಕೊಂಡಂಗೆ, ಎಲ್ಲದರ ಬಗ್ಗೆ ಅಸಹನೆ ಮಾಡುವಂಥ ಒಂದು ಮನಸ್ಥಿತಿ ಇರ್ತದೆ. ಇಟ್ಸ್ ಅ ಸಿಕ್, ಅದು ಮಾನಸಿಕ ರೋಗ. ಅದು ನಮ್ಗೆ ನೋಡ್ಲಿಕ್ಕೆ ಸಾಮಾನ್ಯರಾಗಿ ಕಾಣಿಸ್ತಿರ್ತಾರೆ, ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೋತಾರೆ, ಚೂಡಿದಾರ್ ಹಾಕ್ಕೋತಾರೆ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ತಾರೆ, ಲಿಪ್ಸ್ಟಿಕ್ ಹಚ್ಕೊಂಡು ಎಲ್ಲ ಮಾಡಿರ್ತಾರೆ. ಮನಸ್ಸು ಮಾತ್ರ ಕುರುಪ, ವಿಕೃತ, ಸಮಾಧಾನವಿಲ್ಲ. ಹೋಟೆಲ್ಗೆ ಹೋಗ್ತಾರೆ, ತಿಂಡಿ ಬಂದಿಲ್ಲ ಅಂತ ಕಿರಿಕಿರಿ ಮಾಡೋದು, ನೀರು ತಂದಿಟ್ಟಿಲ್ಲ ಅಂತ ಕಿರಿಕಿರಿ ಮಾಡೋದು, ತಿಂಡಿಗೆ ಉಪ್ಪು ಹಾಕಿಲ್ಲ ಅಂತ ಗಲಾಟೆ ಮಾಡೋದು. ಹೊರಗಡೆ ಮದುವೆ ಮನೆಗೆ ಹೋಗ್ತಾರೆ, ಮದುವೆ ಮನೆಯಲ್ಲಿ ಯಾಕೆ ಜನ ಇದ್ದಾರೆ, ಯಾಕೆ ಹಿಂಗಿದೆ ಅಂದರೆ ಎಲ್ಲದರ ಬಗ್ಗೆ ಅಸಮಾಧಾನ. ಅದೇ ರೀತಿಯಾದಂಥ ಮನಸ್ಥಿತಿ ಮಮತಾ ಬೇಗಂದು. ಮಮತಾ ಬೇಗಂ ತಮ್ಮ ಇಡೀ ಜೀವನದ ಅವರ ಎಲ್ಲ ಮಗ್ಗಲುಗಳನ್ನು ನೋಡಿದರೆ, ಎಲ್ಲ ಅನುಭವಗಳನ್ನು ನೀವು ನೋಡಿದರೆ, ಆಕೆ ಎಂದೂ ಕೂಡ ನೆಮ್ಮದಿಯಾಗಿದ್ದಂಥ ನಿಮ್ಗೆ ಒಂದೇ ಒಂದು ದಾಖಲೆಗಳು ಸಿಗೋದಿಲ್ಲ. ಆದರೆ ಮಾಯಾವತಿಯನ್ನು ನೋಡಿ, ಮಾಯಾವತಿ ಆಕೆ ಕೂಡ ಈ ಕುಟುಂಬ ರಾಜಕಾರಣದಲ್ಲಿ ಹೆಚ್ಚು ಜನರು ಸೇರಿಸ್ಕೊಳ್ಳಿಲ್ಲ. ಆದರೆ ಜೊತೆಗಿದ್ದಂಥ ಆಕಾಶಾನಂದ್ ವಿದೇಶದಲ್ಲಿ ಓದಿ ಬಂದಂಥ ಆಕೆ ಅಳಿಯ ಆತನಿಗೆ ಜವಾಬ್ದಾರಿ ಕೊಟ್ಟರು. ಆಕೆ ಉಳಿದ ಯಾರೂ ಕುಟುಂಬಸ್ಥರನ್ನು ತರದೇ ಹೋದರೂ ಈತನ ಮೇಲೆ ಸಂಪೂರ್ಣವಾಗಿ ಬ್ಯಾಂಕ್ ಮಾಡ್ತಾರೆ. ಆದರೆ ಆತ ಅಸಮರ್ಥ ಅಂತ ಗೊತ್ತಾದ ತಕ್ಷಣ ಮಾಡಿದ ಕೆಲಸ ಏನಂದರೆ, ಕಳೆದ ಬಾರಿಯ ಚುನಾವಣೆಯಲ್ಲಿ 2022ರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲದೆ ಇರೋದರಿಂದ ನಾನು ಈ ಬಾರಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇಲ್ಲ. ಅಷ್ಟೇ ಅಲ್ಲ, ನಾನು ಯಾರನ್ನ ರಾಜ್ಯ ಸಂಚಾಲಕರಾಗಿ ನನ್ನ ಅಳಿಯನನ್ನು ಇಟ್ಟಿದ್ನೋ ಆಕಾಶಾನಂದನ, ಆತನನ್ನು ವಿಡ್ರಾ ಮಾಡ್ಕೋತಾ ಇದ್ದೇನೆ. ಆಕೆಗೆ ಖಚಿತವಾಗಿ ಗೊತ್ತು ಈತ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಇದಕ್ಕೆ ತದ್ವಿರುದ್ಧವಾಗಿ ಮಮತಾ ಬೇಗಂ ಅವರು, ಅಭಿಷೇಕ್ ಬ್ಯಾನರ್ಜಿ ತನಗೆ ನಿಷ್ಠನಲ್ಲ, ಆತ ತನ್ನದೇ ಆದಂಥ ಒಂದು ಪಟಾಲಂ ಮಾಡ್ಕೊಂಡಿದ್ದಾನೆ, ಈತ ನನಗೆ ನಾಳೆ ತೊಂದರೆ ಕೊಡ್ತಾನೆ ಅಂತ ಗೊತ್ತಿದ್ರೂ ಕೂಡ ಅನಿವಾರ್ಯತೆಯಲ್ಲಿ ಚುನಾವಣೆ ಮುಗಿದು ಹೋದರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಕುದಿತಾ ಇದ್ದಂಥ ಬಾಯ್ಲಿಂಗ್ ಪಾಟ್ ಅಂತ ಹೇಳ್ತಾರೆ, ಅದನ್ನು ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಪ್ರೆಷರ್ ಕುಕ್ಕರ್ ಕುದೀತಾ ಇರ್ತದೆ, ವಿಸಿಲ್ ಆಗೋದೇ ಇಲ್ಲ, ಪ್ರೆಷರ್ ಕುಕ್ಕರ್ ಬರ್ಸ್ಟ್ ಆಗುತ್ತೆ. ಅದು ಈಗ ಆಕೆ ಅದನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಸುವೇಂದು ಅಧಿಕಾರಿಯ ವಿಶೇಷತೆ ಏನು? ಎಲ್ಲರೂ ಹೇಳ್ತಾ ಇದ್ದಾರೆ ಏನಂತ, ಆತ ಕೂಡ ಭ್ರಷ್ಟ, ಆತ ಕೂಡ ಹಿಂದೆ TMCನಲ್ಲಿದ್ದ. ಸರಿ, ರಾಜಕಾರಣದಲ್ಲಿರುವ ವ್ಯಕ್ತಿ ಪ್ರಾಮಾಣಿಕ, ನಿಸ್ಪೃಹ, ಶುದ್ಧ ಹಸ್ತ ಅಂತ ನಾವು ಯಾರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳುವಾಗ, ಅಂದರೆ ಕೋಆಪ್ಟ್ ಮಾಡ್ಕೊಳ್ಳುವಾಗ, ನಮ್ಮ ಜೊತೆ ಸೇರ್ಪಡೆ ಮಾಡ್ಕೊಳ್ಳುವಾಗ, ನಾಳೆ ನಮ್ಮ ವಿಚಾರಧಾರೆಗೆ ಈತ ಸೂಟ್ ಆಗ್ತಾನ, ಅದನ್ನು ನಾವು ಮೊದಲು ನೋಡ್ಕೋಬೇಕಾಯ್ತು. ಈಗ ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ನಾವೆಲ್ಲ ವಿರೋಧಿಸಿದ್ವಿ. ಏನಂತ, ಈತ ಭ್ರಷ್ಟ, ಈತನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸ್ ಇದೆ, ಆಮೇಲೆ ಈತನ ಮೇಲೆ CBI ರೇಡ್ ಆಗಿದೆ, ಈತ ಯಾವುದೇ ಬ್ಯಾಂಕಿಗೆ, ಕೋಆಪರೇಟಿವ್ ಬ್ಯಾಂಕಿನ ದುಡ್ಡನ್ನೆಲ್ಲ ಮುಳುಗಿಸಿದ್ದಾನೆ, ಇಡೀ ತನ್ನ ಎಂಪೈರನ್ನು ಬೆಳೆಸಿದ್ದಾನೆ ಬಾರಾಮತಿಲಿ, ಎಲ್ಲ ಸರಿ. ಆದರೆ ಒಂದು ಸಲ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಆತ ದೇವೇಂದ್ರ ಫಡ್ನವೀಸ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ 100ಕ್ಕೆ 100ರಷ್ಟು ನಿಷ್ಠನಾಗಿದ್ದ. ಪ್ರಕರಣಗಳಿರ್ತವೆ, ಪ್ರಕರಣಗಳು ನಡೀತವೆ, ಪ್ರಕರಣವನ್ನು ನೀವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅದೇ ಏಕನಾಥ್ ಶಿಂದೆ ಹಿಂದೂ ಅಸ್ಮಿತೆಯಿಂದ ಬಂದಂಥ ಮನುಷ್ಯ. ನಿನ್ನೆ ಬಂದಿದ್ದರು ಪಶ್ಚಿಮ ಬಂಗಾಳದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಏಕನಾಥ್ ಶಿಂದೆ ಕೂಡ ಇದ್ದರು. ಏಕನಾಥ್ ಶಿಂದೆ ತನ್ನನ್ನು ತಾನು ವ್ಯಕ್ತಿಗತವಾಗಿ ಸ್ವತಂತ್ರವಾದಂಥ ದ್ವೀಪ ಅಂತ ಭಾವಿಸ್ತಾರೆ, ಮತ್ತು ತಾನು ದೊಡ್ಡ ನಾಯಕ, ನನ್ನನ್ನು ಭಾರತೀಯ ಜನತಾ ಪಾರ್ಟಿ ಓಲೈಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಹಾಗೆ ನೋಡಿದರೆ ಅಜಿತ್ ಪವಾರ್ ಯಾವ ರೀತಿಯಾದಂಥ ಮಿಳಿತಗೊಂಡರು ಭಾರತೀಯ ಜನತಾ ಪಾರ್ಟಿಯ ಜೊತೆ, ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರು, ಸೋತರು ವಿಧಾನಸಭಾ ಚುನಾವಣೆಯಲ್ಲಿ, ಅದು ಬೇರೆ ವಿಚಾರ.
ಆದರೆ ಅಧಿಕಾರ ಹಿಡಿಯಬೇಕು, ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರಬೇಕು ಅಂದಾಗ ನಾನು ನೀವು ಕೊಟ್ಟ ಪೋರ್ಟ್ಫೋಲಿಯೋ ಇಟ್ಕೊಂಡು ಉಪಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಹೇಳಿದ ಮೊಟ್ಟ ಮೊದಲ ವ್ಯಕ್ತಿ ಅಜಿತ್ ಪವಾರ್. ಆದರೆ ಏಕನಾಥ್ ಶಿಂದೆ ಹಳ್ಳಿಲಿ ಹೋಗಿ ಓಡಿ ಹೋಗಿ ಕೂತ್ಕೊಂಡ್ರು. ಪ್ರಮಾಣ ವಚನವನ್ನು ಡೇಟನ್ನು ಫಿಕ್ಸ್ ಮಾಡಿ ಅಮಿತ್ ಶಾ ಅವರು ಹೇಳಿದ ಮೇಲೆ ಇನ್ನು ದಾರಿಯೇ ಇಲ್ಲ ಅಂಥೇಳಿ ಓಡಿ ಬಂದಂಥ ಮನುಷ್ಯ. ರಾಜಕೀಯದಲ್ಲಿ ಈ ರೀತಿಯ ಸಂದಿಗ್ಧತೆ ಬರ್ತವೆ. ಈ ನಾನು ಹೇಳ್ತಾ ಇದ್ದದ್ದು ಸುವೇಂದು ಅಧಿಕಾರಿ ಬಗ್ಗೆ. ಸುವೇಂದು ಅಧಿಕಾರಿ ಇದೇ ರೀತಿಯದಾದಂಥ ಭಾಳ ದೊಡ್ಡದಾದಂಥ ದ್ವಂದ್ವ ಸಂದಿಗ್ಧತೆಯಲ್ಲಿ ಭಾಳ ದಿವಸ ಸಫರ್ ಮಾಡ್ತಾರೆ. ನೀವು ಅವರ ಇತಿಹಾಸದ ಪುಟಗಳನ್ನು ನೋಡ್ತಾ ಹೋಗ್ಬೇಕು. ರಾಜಕಾರಣ ನಾನು ಓದ್ತಾ ಇದ್ದೆ ಅವ್ರ ಬಗ್ಗೆ ಹೇಗೆ ಏನು ಅಂತ. ರಾತ್ರಿ 2 ಗಂಟೆವರೆಗೆ ಈ ಮನುಷ್ಯನ ಬಗ್ಗೆ ಅಧ್ಯಯನ ಮಾಡಿದೆ. ನಾಳೆ ಈತ ದೊಡ್ಡ ನಾಯಕನಾಗಿ ಹೊರಹೊಮ್ತಾನೋ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಖಳನಾಯಕನಾಗ್ತಾನೋ. ಯಾಕಂದರೆ ಬೆಳಗ್ಗೆ ಈತನನ್ನು ಹಾಳಿ ಹೊಗಳಿರ್ತೀವಿ ನಾವು. ನಾಳೆ ಬೆಳಗ್ಗೆ ಎದ್ದು ಈತ ಭ್ರಷ್ಟನಾಗಿ ಹೊರಹೊಮ್ಮಿದರೆ ನಾವು ಮಾತಾಡಿದವ್ರಿಗೆ ಯಾವುದೇ ರೀತಿಯ ನೈತಿಕತೆಯೇ ಉಳಿಯೋದಿಲ್ಲ. ಆಮೇಲೆ ನೋಡಿದೆ ಇಲ್ಲ, ಈತ ಮದುವೆ ಆಗಿಲ್ಲ, ಈತನಿಗೆ ಯಾವುದೇ ರೀತಿಯ ಮೋಹ ಇಲ್ಲ, ಕುಟುಂಬಸ್ಥರನ್ನ ಹತ್ತಿರ ಇಟ್ಕೊಂಡಿಲ್ಲ, ಶನಿವಾರ ದಿವಸ ರಾಮಕೃಷ್ಣ ಮಠಕ್ಕೆ ಹೋಗಿ ಕೂತ್ಕೋತಾನೆ, ಗಂಟೆಗಟ್ಟಲೆ ಧ್ಯಾನ ಮಾಡ್ತಾನೆ. ಆ ಅಲೌಕಿಕತೆ ಯಾರಿಗಿರ್ತದೋ ಅವರು ನೈತಿಕವಾಗಿ ಬಾಳುವಂಥ ಪ್ರಯತ್ನವನ್ನಾದರೂ ಮಾಡ್ತಾರೆ. ಈಗ ಚಂಡಾಲ ಕೂಡ ದೇವಸ್ಥಾನಕ್ಕೆ ಹೋಗ್ತಾನೆ, ಕಳ್ಳ, ಖದೀಮ, ಕೊಲೆಗಾರ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಕೇಳದಷ್ಟು ದೇವ್ರ ಹುಂಡಿಗೆ ಹಾಕ್ತಾರೆ. ಒಳಗಡೆ ತಾನು ಮಾಡಿದ ಪಾಪ ಏನಿದೆ ಅದು ಗೊತ್ತಿರುತ್ತೆ, ಅದು ಪ್ರಾಯಶ್ಚಿತ್ತವಾಗಿ ದೇವ್ರ ಎದುರಿಗೆ ದುಡ್ಡು ಹಾಕೋದು. ಆದರೆ ನೀವು ರಾಜಕಾರಣದಲ್ಲಿದ್ದಾಗ ಹಾಗಾಗೋದಿಲ್ಲ. ನೀವು ಜನರಿಗೆ ಉತ್ತರ ಕೊಡಬೇಕಾಗುತ್ತೆ, ಉತ್ತರದಾಯಿ ಆಗ್ತೀರಿ. ಮಮತಾ ಬೇಗಮ್ಗಾಗಿರೋದು ಅದೇ. ಆಕೆ ಜನರಿಗೆ ಉತ್ತರದಾಯಿ ಆಗಿದ್ದೀನಿ ಅನ್ನೋದನ್ನು ಮರೆತು ಬಿಟ್ಟರು. ಹೀಗಾಗಿ ಆಕೆ ಚುನಾವಣೆಯಲ್ಲಿ ಸೋಲಬೇಕಾದ ಅನಿವಾರ್ಯತೆ ಬಂತು. ಈಗ ನೋಡಿದರೆ ಅತಿ ದೊಡ್ಡ ಸಮಸ್ಯೆ ಏನು ಪಶ್ಚಿಮ ಬಂಗಾಳದಲ್ಲಿ? ಲಾ ಆ್ಯಂಡ್ ಆರ್ಡರ್. ಯಾವ ಉತ್ತರ ಪ್ರದೇಶದಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತೋ 2017ರಲ್ಲಿ, ಅದಕ್ಕಿಂತ ದೊಡ್ಡ ಸಮಸ್ಯೆ ಇರೋದು ಪಶ್ಚಿಮ ಬಂಗಾಳಕ್ಕೆ. ಯಾಕೆ? ಗಡಿ ರಾಜ್ಯ. ಗಡಿ ರಾಜ್ಯದ ಸಮಸ್ಯೆ ಏನು? ಪ್ರತಿ ದಿವಸ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಸಾವಿರಾರು ದನಗಳನ್ನು ಇಲ್ಲಿಂದ ಅಕ್ರಮವಾಗಿ ಕಳಿಸ್ಲಾಗ್ತಾ ಇತ್ತು. ಕಳ್ಳ ಸಾಗಾಣೆಯ ಮೂಲಕ ಟ್ಯಾಂಕರುಗಳ ಒಳಗಡೆ ತುರುಕಿ, ಕಂಟೈನರ್ ಒಳಗಡೆ ಹಾಕಿ, ಅವಕ್ಕೆ ಇಂಜೆಕ್ಷನ್ ಕೊಟ್ಟು, ಹಿಂಸೆ ಮಾಡಿ, ಅವನ್ನೆಲ್ಲ ತುಂಬಿ ಅನಧಿಕೃತವಾಗಿ ತಸ್ಕರಿ ಅಂತ ಹೇಳ್ತಾರೆ. ಅದಕ್ಕೆ ಗೋ ತಸ್ಕರಿ ಅಂತ ಕರೀತಾರೆ. ಅದಕ್ಕೆ ಗೋ ತಸ್ಕರಿಗೋಸ್ಕರ ಅನುಬ್ರತ ಮಂಡಲ್ ಅನ್ನುವಂಥ ವ್ಯಕ್ತಿ ಜೈಲಲ್ಲಿದ್ದಾನೆ ಒಬ್ಬ. ಹಾಗಿರುವಂಥ ಅತಿ ದೊಡ್ಡದಾದಂಥ ರ್ಯಾಕೆಟ್ ಏನಿದೆ, ಈಗ ಅದು ಬ್ರೇಕ್ ಆಗಿದೆ. ಯಾರಿಂದ? ಸುವೇಂದು ಅಧಿಕಾರಿಯಿಂದ. ಹಾಗಾದರೆ ಈ ವ್ಯವಹಾರ ಮಾಡೋರು ಏನು ಮಾಡ್ತಾರೆ? ಈಗ ಸರ್ಕಾರದಲ್ಲಿ ಏನು ಮಾಡಿ ಮತ್ತೆ ವಾಪಸ್ ಬಂದು ತಾವು ಸೇರ್ಕೊಳ್ಳಿಕ್ಕೆ ಸಾಧ್ಯವ ನೋಡ್ತಾ ಇದ್ದಾರೆ. ಈಗ TMCನಲ್ಲಿ ಆಗ್ತಾ ಇರುವ ಅತಿ ದೊಡ್ಡ ಬೆಳವಣಿಗೆ ಮತ್ತು ಅಪಾಯಕಾರಿ ಬೆಳವಣಿಗೆ ಏನಂದರೆ, ಯಾರ್ಯಾರು TMCಯ ಗೂಂಡಾಗಳಾಗಿದ್ರೋ ತಮ್ಮ ಮೇಲೆ ಇರುವ ಮೊಕದ್ದಮೆಯಿಂದ ಪಾರಾಗಲಿಕ್ಕೆ ಮತ್ತು ನಾಳೆ ತಮ್ಮ ಭವಿಷ್ಯಕ್ಕಾಗಿ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಸೇರ್ತೀವಿ ಅಂತ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ಹೇಳಿ ಕಳಿಸಿದೆ. ಅಮಿತ್ ಶಾ ಅವರು ಹೇಳಿದ್ದಾರೆ, ಕಂಡವ್ರನ್ನ ಪಕ್ಷಕ್ಕೆ ತೊಗೊಳಿಕ್ಕಾಗೋದಿಲ್ಲ. ಆತ ಎಷ್ಟೇ ಒಳ್ಳೆಯವನಾಗಿರಲಿ, ನಮಗೀಗ ಯಾರು ಹೊಸಬರು ಬರೋ ಅಗತ್ಯ ಇಲ್ಲ. ಈಗಿರೋ ವ್ಯವಸ್ಥೆಯನ್ನು ಸರಿಪಡಿಸೋದು ಹೇಗೆ ನೋಡಿ. ಜೊತೆಗೆ ಲಾ ಆ್ಯಂಡ್ ಆರ್ಡರಲ್ಲಿ ಏನು ವ್ಯತ್ಯಾಸಗಳಾಗಿದ್ದಾವೆ ಇಷ್ಟು ದಿವಸ, ಅದರ ಸತ್ಯಶೋಧನೆ ಆಗಬೇಕು, ಆಯೋಗ ನೇಮಿಸಬೇಕು. ಇಷ್ಟು 15 ವರ್ಷಗಳ ಕಾಲ ನಡೆದಂಥ ದುರಾಡಳಿತದ ಎಲ್ಲ ರೀತಿಯದಾದಂಥ ಎಕ್ಸ್ರೇ ಆಗಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಸುವೇಂದು ಅಧಿಕಾರಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.